ಯಾಕೆ ಮೂಕನಾದಿ ಲೋಕಪಾಲಕ ಎಲ್ಲ ಸಾಕುವರಾರೆಯ ಶ್ರೀಕರ ರಾಘವೇಂದ್ರ ಯಾಕೆ ಮೂಕನಾದ ಗುರುವೆನೆ ಯಾಕೆ ಮೂಕನಾದ ಗುರುವೆನೆ. ಜಗನ್ನಾಥದಾಸರ ಜೀವನದಲ್ಲಿ ನಡೆದ ಕೆಲವು ಘಟನೆಗಳನ್ನು ವಿವರಿಸುವೆನು. ತಿರುಪತಿ ಯಾತ್ರೆ ಮುಗಿಸಿ ಪುತ್ತನೂರಿಗೆ ದಾಸರೊಡನೆ ಆಚಾರ್ಯರು ಬಂದ ಮೇಲೆ ನನ್ನ ಮೇಲೆ ಅನುಗ್ರಹಿಸಿ ದಾಸದೀಕ್ಷೆಯನ್ನು ಕೊಟ್ಟು ಕರುಣಿಸಿ ಎಂದು ಬೇಡಿಕೊಂಡರು. ನಿಮಗೆ ಪಂಢರಪುರದಲ್ಲಿ ಅಂಕಿತ ಸಿಗುವುದು ಅದೇ ದಾಸದೀಕ್ಷೆ ಎಂದು ತಿಳಿದು ದಾಸರು ನುಡಿದರು. ಗೋಪಾಲದಾಸರ ಅನುಮತಿ ಪಡೆದು ಆಚಾರ್ಯರು ಪಂಢರಪುರಕ್ಕೆ ಹೊರಟರು. ಶ್ರೀ ಕ್ಷೇತ್ರಕ್ಕೆ ನಮಸ್ಕಾರ, ನರೋತ್ತಮರಿಗೆ ನಮಸ್ಕಾರ, ಕ್ಷೇತ್ರದ ಪಶು ಪಕ್ಷಿಗಳಿಗೆ ನಮಸ್ಕಾರ, ಭಕ್ತ ಪುಂಡಲೀಕನಿಗೆ ನಮಸ್ಕಾರ, ಭೀಮರತಿ ಚಂದ್ರಭಾಗಾಳಿಗೆ ನಮಸ್ಕಾರ, ರುಕ್ಮಿಣಿ ವಲ್ಲಭ ವಿಠಲನಿಗೆ ನಮಸ್ಕಾರ ಎಂದು ಭಕ್ತಿಯಿಂದ ಹೇಳುತ್ತಾ ಚಂದ್ರಭಾಗಾದಲ್ಲಿ ಮುಳುಗು ಹಾಕಲು ಶಿಲೆಯು ದೊರಕಿತು. ಅದರ ಮೇಲೆ ಜಗನ್ನಾಥ ವಿಠಲ ಎಂದು ಬರೆದಿತ್ತು. ಇವರು ಭಾವಪರವಶರಾಗಿ ಉದ್ಗಾರ ತೆಗೆದ ಗೀತೆಯೇ ತಟತ್ಕೋಟಿ ನಿಭಾಕಾಯ ಜಗನ್ನಾಥ ವಿಠಲಯ್ಯ ಶ್ರೀ ವಿಠಲಯ್ಯ ಎಂದು ಹಾಡಿದರು. ದಿನಾಲು ನದಿ ಸ್ನಾನ, ಸಂಧ್ಯಾ ವಂದನೆ, ಹೇಗೋ ಅಡಿಗೆಯನ್ನು ಮಾಡಿಕೊಂಡು ಊಟವನ್ನು ಮಾಡುತ್ತಾ ಪಾಂಡುರಂಗನ ದರ್ಶನ ಮಾಡುತ್ತಾ 12 ದಿನ ಕಳೆದರು. ತನ್ನ ಭಕ್ತರಿಗಾಗಿ ಭಗವಂತನು ನಾನಾ ವಿನೋದ ಮಾಡಿ ತೋರಿಸುವನು. ಯಾಂತ್ರಿಕ ಬ್ರಾಹ್ಮಣ ವೇಷ ಧರಿಸಿ ಬಂದು ನಮ್ಮಲ್ಲಿ ರುಕ್ಮಿಣಿ ದೇವಾಲಯದಲ್ಲಿ ಭೋಜನಕ್ಕೆ ತಾವು ಬರಬೇಕೆಂದು ಆಮಂತ್ರಿಸಿದನು. 1 ಗಂಟೆಗೆ ಬನ್ನಿ, ಕರೆಯಲಿಕ್ಕೆ ಬರುವವರು ಯಾರಿಲ್ಲವೆಂದು ಹೇಳಿದನು. ದಿನಾಲು ಸರಿಯಾಗಿ ಊಟವಿಲ್ಲದೆ ಪೇಚಾಡಿದ ದಾಸರಿಗೆ ಪ್ರಯಾಣದ ಕಾಲಕ್ಕೆ ಅನಾಯಾಸ ಭೋಜನ ದೊರಕಿತೆಂದು ಸಂತುಷ್ಟರಾದರು. ಮೃಷ್ಟಾನ್ನ ಭೋಜನ ಜೊತೆಗೆ ವೇಷಧಾರಿ ವಿಪ್ರನ ಉಪಚಾರ ಬೇರೆ. ಸುಂದರ ಸ್ತ್ರೀಯರ ಕೈಯಿಂದ ಅಮೃತಾನವನ್ನು ಉಂಡು ದಾಸರು ತೃಪ್ತರಾದರು. ಊರಿಗೆ ಹೊರಡಲು ದೇವಾಲಯದ ಮಹಾದ್ವಾರ ಬಳಿ ಬಂದಾಗ ಮತ್ತೆ ಅದೇ ಯಾಂತ್ರಿಕ ವಿಪ್ರ ಕಾಣಿಸಿಕೊಂಡು ಪ್ರಸಾದ ಗಂಟನ್ನು ಕೊಟ್ಟು, ನಮ್ಮಲ್ಲಿ ನಿಮಗೆ ಊಟದ ವ್ಯವಸ್ಥೆ ಸರಿಯಾಗಿ ಆಗದೆ ತೊಂದರೆ ಆಯಿತು, ಕ್ಷಮಿಸಿ, ಸುಖ ಪ್ರಯಾಣ ನಿಮ್ಮದಾಗಲಿ ಎಂದು ಹೇಳಿ ಅದೃಶ್ಯನಾದನು. ಜಗತ್ ಕಲ್ಯಾಣಕ್ಕಾಗಿ ಭಗವಂತನು ತನ್ನ ಭಕ್ತರಿಗಾಗಿ ಏನೇನು ಆಟವನ್ನು ಆಡುವನೋ ಬಲ್ಲವರಾರು. ದಾಸರಿಗೆ ಆಶ್ಚರ್ಯವಾದರೂ ಭಗವಂತನ ಮಾಯೆಯಿಂದ ಅವರ್ಯಾರೆಂದು ತಿಳಿಯಲಿಲ್ಲ. ಗೋಪಾಲದಾಸರ ಭೇಟಿಗೆ ಪುತ್ತನೂರಿಗೆ ಬಂದಾಗ, ನೀವೇನಪ್ಪ ಪಾಂಡುರಂಗನಿಂದ ಔತಣ ಜಗನ್ಮಾತನೆಯಿಂದ ಅಮೃತಾನವನ್ನು ಮಹಾಪುಣ್ಯವಂತರೆಂದು ನಗುತ್ತಾ ಹೇಳಿದರು. ಶ್ರೀಹರಿ ಕೃಪೆ ನೆನೆದು ದಾಸರು ಭಕ್ತಿಯಿಂದ ಪುಳಕಿತರಾದರು. ಜಗನ್ನಾಥದಾಸರು ಪರಿವಾರ ಸಹಿತರಾಗಿ ಮೊದಲು ಸುರಪುರ ಮಾರ್ಗವಾಗಿ ಧರ್ಮ ಪ್ರಚಾರಕ್ಕೆ ಹೊರಟರು. 100 ಯಾತ್ರಿಕರು ಶಿಷ್ಯರು ಅವರೊಡನೆ ಹೊರಟಿದ್ದರು. ಆವಾಗ ಒಬ್ಬ ಬಡ ಗೃಹಸ್ಥನು ಅವರೊಡನೆ ಹಿಂಬಾಲಿಸುತ್ತಾ ಬರುತ್ತಿದ್ದನು. ಅವನನ್ನು ಕಂಡು ದಾಸರು, ನೀನಾರಪ್ಪ, ಏನು ವಿಷಯ ಎಂದು ಕೇಳಲು ತನ್ನ ಬಡತನ, ತನ್ನ ಸಂಸಾರವನ್ನು ಸಾಕಲಾರದ ಪರಿಸ್ಥಿತಿಯ ಬಗ್ಗೆ ಹೇಳಿ ತುಂಬ ದುಃಖಿಸಿದನು. ಅವನನ್ನೇ ಏಕಚಿತ್ತದಿಂದ ನೋಡಿದ ದಾಸರು, ಹಿಂದಿನ 7 ಜನ್ಮದಲ್ಲಿ ನಿನ್ನಿಂದ ಸತ್ಪಾತ್ರರಿಗೆ ದಾನವಾಗಿಲ್ಲ, ಭಗವಂತ ನಿನಗೆ ಹೇಗೆ ಸಂಪತ್ತನ್ನು ಕೊಡಬೇಕಪ್ಪ ಎಂದು ಕೇಳಿದರು. ನೋಡು, ನಿನ್ನ ಹತ್ತಿರ ಬಿದ್ದ ಏನಾದರೂ ಒಂದು ವಸ್ತು ಇದ್ದರೆ ದಾನ ಮಾಡೆಂದರು. ತಮಗಿಂತ ಶ್ರೇಷ್ಠ ಸತ್ಪಾತ್ರರಿಲ್ಲವೆಂದು ಹತ್ತಿರವಿದ್ದ ಒಡಕು ತಾಮ್ರ ತಂಬಿಗೆ ಕೃಷ್ಣಾರ್ಪಣ ಎಂದು ಕೊಟ್ಟನು. ದಾಸರು ಶಿಷ್ಯರಿಂದ ಅದನ್ನು ಮಾರಿಸಿ ಬಂದ ಹಣದಿಂದ ಪಾನಕ ಮಾಡಿ ಯಾತ್ರಿಕರಿಗೆ ಶಿಷ್ಯರಿಗೆ ಕೊಟ್ಟರು. ನರಸಿಂಹ ಸುಳಾದೆ ರಚಿಸಿ ಗೃಹಸ್ಥನ ದಾರಿದ್ರ್ಯ ಪರಿಹಾರವಾಗಲೆಂದು ಅವನಿಗೆ ಉಪದೇಶಿಸಿದರು. ದಿನಾಲು ಪಠಿಸಿ ಕಷ್ಟವನ್ನು
ಕಳೆದುಕೊಂಡನು. ಮುಂದೆ ಅವನೇ ಸುರಪುರ ವೆಂಕಟನಾಯಕರ ದಿವಾನ್ನಾದನು. ಹೀಗೆ ಗುರುಗಳ ಕೃಪೆ ಅವನಿಗಾಯಿತು. ದಾಸರು ಸಂಚಾರವನ್ನು ಕೈಗೊಳ್ಳುತ್ತಾ ಸವಣೂರು ಸಮೀಪದ ಕರ್ಜಿಗೆ ಭಕ್ತರ ಆಗ್ರಹದ ಮೇರೆಗೆ ಬಂದರು. ದಾಸಪ್ಪನೆಂಬ ಗೃಹಸ್ಥನ ಮನೆಯಲ್ಲಿ ಅವರಿಗೆ ಇಳಿದುಕೊಳ್ಳುವ ವ್ಯವಸ್ಥೆಯೂ ಆಯಿತು. ದಾಸಪ್ಪನು ಶಾಸ್ತ್ರ ತಿಳಿದವನಾದರೂ ಪ್ರಾಪಂಚಿಕ ಸುಖದಿಂದ ದೂರನಾಗಿ ಆಚಾರ ಶೂನ್ಯನಾಗಿ ವೇಶ್ಯಾಲೋಲನಾಗಿದ್ದನು. ದಿನಾಲು ಮನೆಯಲ್ಲಿ ನಡೆಯುವ ದಾಸರ ಶಿಷ್ಯ ವೃಂದದ ಭಜನೆ, ಕೀರ್ತನೆ ಪ್ರಸಾದಕ್ಕೆ ಬರುತ್ತಿರಲಿಲ್ಲ. ಸಾಧ್ವಿಯಾದವನ ಪತ್ನಿಯು ಬಹಳ ದೈನ್ಯಳಾಗಿ ಬೇಡಿಕೊಂಡಾಗ ಒಪ್ಪಿ ಶುಚಿರ್ಭೂತನಾಗಿ ಭಜನೆಗೆ ಬಂದು ಕುಳಿತನು. ಇದೇ ಸುಸಮಯವೆಂದು ತಿಳಿದ ದಾಸರ ಶಿಷ್ಯರಾದ ಪ್ರಾಣೇಶ ದಾಸರು ಗುರುಗಳ ಅನುಮತಿಯನ್ನು ಪಡೆದು, ಆದದ್ದಾಯಿತು, ಇನ್ನಾದರೂ ಒಳ್ಳೆಯ ಹಾದಿ ಹಿಡಿಯೋ ಪ್ರಾಣಿ, ಈ ದುರ್ನಡತೆ ಎಂದುದೋ ಪರಿ ಮೋದೆಂದಿಗೂ ಕಾಣೇ ಪ್ರಾಣಿ ಎಂದು ಪದವನ್ನು ಹಾಡಿದರು. ಪದದ ಅರ್ಥ ತಮ್ಮ ಬಗೆಯೆಂದು ತಿಳಿದ ದಾಸಪ್ಪರು ಜಗನ್ನಾಥ ದಾಸರಿಗೆ ಅನುಗ್ರಹಿಸಿ ಎಂದು ಬೇಡಿಕೊಂಡು ಶರಣಾದರು. ದಾಸರು ಶ್ರೀದ ವಿಠಲ ಅಂಕಿತವನ್ನಿತ್ತು ದೀಕ್ಷೆಯನ್ನಿತ್ತರು. ಮುಂದೆ ಕರ್ಜಿಗಿ ದಾಸರೆಂದು ಪ್ರಖ್ಯಾತರಾದರಲ್ಲದೆ ಹರಿಕೃತಾಮೃತ ಸಾರಕ್ಕೆ ಫಲಶ್ರುತಿಯನ್ನು ಬರೆದರು. ಸತ್ಪುರುಷರ ಸಹವಾಸದ ಪರಿಣಾಮ ಇದರಿಂದ ತಿಳಿಯುವುದು. ಮೈಸೂರಿನಲ್ಲಿ ನಡೆದ ಘಟನೆಯನ್ನು ವಿವರಿಸುವೆನು. ಜಗನ್ನಾಥ ದಾಸರು ಬೇಲೂರು, ಮೇಲುಕೋಟೆ ಮೊದಲಾದ ಕ್ಷೇತ್ರಗಳ ದರ್ಶನ ಮಾಡಿಕೊಂಡು ಶ್ರೀರಂಗಪಟ್ಟಣಕ್ಕೆ ಫೌಜ್ದಾರ ವೆಂಕಟಸುಬ್ಬಯ್ಯ ಮನೆಯಲ್ಲಿ ಇಳಿದುಕೊಂಡರು. ಆಗ ಪೂರ್ಣಯ್ಯನವರು ಮೈಸೂರು ರಾಜರ ದಿವಾನರಾಗಿದ್ದರು. ಪಂಡಿತರನೇಕರು ತಮ್ಮ ಪ್ರಾಬಲ್ಯದಿಂದ ಪೂರ್ಣಯ್ಯನವರು ದಾಸರನ್ನು ಭೇಟಿಯಾಗದಂತೆ ತಡೆದರು. ಕೀರ್ತನದಲ್ಲಿ ಏನಿದೆ, ದಾಸರೆನಿಸಿದವರ ಕನ್ನಡ ಪದಗಳ ಪಾಂಡಿತ್ಯವೆಷ್ಟಿದ್ದಿತ್ತು ಎಂದು ಹೇಳಿ ಅವರು ಹೋಗದಂತೆ ತಡೆದರು. ಕೊನೆಗೆ ವೆಂಕಟಸುಬ್ಬಯ್ಯನವರ ಒತ್ತಾಯದಿಂದ ರಾತ್ರಿ ಭೋಜನ ಮುಗಿಸಿ ತಾಂಬೂಲ ಹಾಕಿಕೊಂಡು ಅವರಲ್ಲಿಗೆ ಬಂದರು. ಆಗ ದಾಸರ ಕೀರ್ತನೆ ಮುಗಿದಿತ್ತು. ಅವರು ವಿಶ್ರಮಿಸಿದ್ದರು. ಒಂದು ಕೀರ್ತನೆ ಪದ ಹೇಳಿ ದಿವಾನರು ದೊಡ್ಡವರು ಬಂದಿದ್ದಾರೆ ಎಂದು ಭಿನ್ನಯಿಸಿದಾಗ, ನಮ್ಮ ದಿವಾನ ಮಲಗಿ ತಾಸಾಯಿತು, ನಿಮ್ಮ ದಿವಾನ ಬೇಕಾದರೆ ನಾಳೆ ಬರಲಿ ಎಂದರು. ಏಕೆಂದರೆ ಜೋಗುಳ ಹಾಡಿ ಕೀರ್ತನೆ ಮುಗಿದ ಮೇಲೆ ಮತ್ತೊಮ್ಮೆ ದೇವರ ಪದ ದಾಸರು ಹಾಡಲಿಲ್ಲ. ಭಗವಂತನಿಗೆ ತಲೆಬಾಗಿದ ಶಿರ ಮನುಷ್ಯರಿಗೆ ಬಾಗಲಿಲ್ಲ. ಅರ್ಥ ಮಾಡಿಕೊಂಡು ಪೂರ್ಣಯ್ಯನವರು ಮರಳಿ ತಮ್ಮ ಮನೆಗೆ ತೆರಳಿದರು. ಮತ್ತೊಮ್ಮೆ ಮೈಸೂರಿಗೆ ದಾಸರು ಬಂದಾಗ ಅರಮನೆಯಲ್ಲಿ ಭಜನೆ ಕೀರ್ತನೆಗಳಾದವು. ಪೂರ್ಣಯ್ಯನವರಿಗೆ ಪಂಡಿತರು ಮಸ್ತರದಿಂದ ಏಕಾದಶಿ ದಿನ ಭಜನೆ ಮಾಡಿಸಿ ತೀರ್ಥಪ್ರಸಾದ ತಪ್ಪಿಸಿದರು. ಒಂದು ಮಂಡ್ಯದ ಧಾವಳಿ 5 ರೂಪಾಯಿ ದಕ್ಷಿಣೆ ಅವರಿಗೆ ಕೊಡಿ ಎಂದು ಸಲಹೆಯನ್ನಿತ್ತರು. ದಾಸರ ಅನುಪಮ ಪಾಂಡಿತ್ಯ, ಅಗಾಧ ಜ್ಞಾನದಿಂದ ಅವರೊಡನೆ ವಾದ ಕೇಳಿದ ಪಂಡಿತರು ಸೋತು ಕ್ಷಮೆ ಬೇಡಿದರು. ಪೂರ್ಣಯ್ಯನವರು ಪ್ರಸನ್ನರಾಗಿ 1,000 ವರಹದ ಹರಿವಾಣ ಮತ್ತು ದಿವ್ಯವಾದ ಶಾಲು ಜೋಡಿಯನ್ನು ಹೊದಿಸಲು ಬಂದಾಗ, ನನ್ನ ಯೋಗ್ಯತೆ ಇದಲ್ಲ, ಒಂದು ಮಂಡ್ಯದ ಧಾವಳಿ 5 ರೂಪಾಯಿ ಕೊಡಿ ಎಂದು ಹೇಳಿದರು. ದಿವಾನರಿಗೆ ಆಶ್ಚರ್ಯವಾಯಿತು. ಅಪರೋಕ್ಷ ಜ್ಞಾನಿಗಳನ್ನು ಪರೀಕ್ಷಿಸಬಾರದೆಂದು ಈ ಪ್ರಸಂಗದಿಂದ ತಿಳಿಯುವುದು. ಪಂಢರಪುರ ಯಾತ್ರೆಯಿಂದ ಜಗನ್ನಾಥದಾಸರು ತಮ್ಮ ಸ್ವರೂಪೋದ್ಧಾರಕರಾದ ಗೋಪಾಲದಾಸರನ್ನು ಈ ಪದವನ್ನು ರಚಿಸಿ ಸ್ತೋತ್ರ ಮಾಡಿದ್ದಾರೆ. ಗೋಪಾಲರಾಯ, ನಿನ್ನ ಪಾದ ಪೊಂದಿದೆನೋ ನಿಶ್ಚಯ, ಈ ಪೀಡಿಸುವ ತನು ತಾಪಗಳು ಓಡಿಸಿ ಕೈಪಿಡಿದೆನ್ನನು ನೀ ಪಾಲಿಸೋನು ದಿನ. ಪ್ರಸನ್ನರಾದ ಗೋಪಾಲದಾಸರು, ಇನ್ನು ನೀವು ಮಾಡಬೇಕಾದ ಕಾರ್ಯವೆಂದರೆ ಶ್ರೀಹರಿಯ ಸೇವೆ, ಧರ್ಮಪ್ರಚಾರ ಕಾರ್ಯ. ನಿಮ್ಮಿಂದ ಪಾಮರರು ಉದ್ಧಾರವಾಗಲಿ ಎಂದು ಹಾರೈಸಿದರು. ಗುರುಗಳಾದ ವಿಜಯದಾಸರ ಆಶೀರ್ವಾದ ಪಡೆದು ಕಾರ್ಯ ಆರಂಭಿಸಿದೆ ಎಂದು ಹೇಳಿದರು. ಚಿಕ್ಕಲಪರವಿಯಲ್ಲಿದ್ದ ಶ್ರೀ ವಿಜಯದಾಸರನ್ನು ದರ್ಶನ ಮಾಡಿ ಕೃತಾರ್ಥರಾದಾಗ ಈ ಪದವನ್ನು ರಚಿಸಿ ಗುರುಗಳಿಗೆ ಅರ್ಪಿಸಿದರು. ರತನವು ದೊರಕೀತಲ್ಲ ಎನಗೆ, ರತನವು ದೊರಕೀತಲ್ಲ, ರತನ ದೊರಕಿತು ಎನ್ನ ಜನ್ಮ ಪವಿತ್ರವಾಯಿತು. ಇಂದಿನ ದಿನ ಯತ್ನೆಗೈಯುತ್ತ ಬರುತ್ತಲಿರೆ ಪ್ರಯತ್ನ ಮಾಡದೆ, ವಿಜಯದಾಸರೆಂಬ ರತನವು ದೊರಕೀತಲ್ಲ ಎನಗೆ, ದಿವ್ಯ ರತನವು ದೊರಕೀತಲ್ಲ ಎಂದು ಗುರುಗಳನ್ನು ಹಾಡಿ ಸ್ತುತಿಸಿದರು. ಪ್ರಸನ್ನ ಚಿತ್ತರಾದ ವಿಜಯದಾಸರು, ದಾಸರೇ
ಭಾಗಣ್ಣ ಮಾಡಿದ ಆಯುರ್ದಾನವು ನಿಮ್ಮ ಲೋಕ ಸೇವೆಗೆ ಸಹಕಾರಿಯಾಗಲಿ. ಶ್ರೀ ಪುರಂದರದಾಸರಾದಿ ಎಲ್ಲ ದಾಸರು ನಿಮ್ಮಲ್ಲಿ ನಿಂತು ಲೋಕ ಸೇವೆಯನ್ನು ಮಾಡಿಸುವರು. ನಿಮ್ಮ ವಾಕಿನಲ್ಲಿ ಜಯಲಕ್ಷ್ಮಿ ನೆಲೆಯಾಗಿ ನಿಂತು ಕೀರ್ತಿಯನ್ನುಂಟು ಮಾಡಲಿ ಎಂದು ಹರಿಸಿ ಕಳುಹಿದರು. ಸಾಧನೆ. ಜಗನ್ನಾಥ ದಾಸರು ಜಗನ್ನಾಥ ವಿಠಲ ಅಂಕಿತದಲ್ಲಿ ಸಾವಿರಾರು ಕೀರ್ತನೆಗಳನ್ನು ಬರೆದಿದ್ದಾರೆ. 1200 ತತ್ವ ಸುವಾಲಿಗಳು, ಉಗಾಭೋಗ, ಸುಳಾದಿಗಳು ಮತ್ತು ಭಾಮಿನಿ ಷಟ್ಪದಿಯ 1000ಕ್ಕೂ ಹೆಚ್ಚು ಪದಗಳುಳ್ಳ ಹರಿಕಥಾಮೃತ ಸಾರ ಗ್ರಂಥವನ್ನು ಬರೆದಿದ್ದಾರೆ. ಈ ಗ್ರಂಥವು ಮಧ್ವಕೋಶದ ಪ್ರಮೇಯ ಕೋಶ ಎಂದೇ ಪ್ರಸಿದ್ಧವಾಗಿದೆ. ಮಂತ್ರಾಲಯ ಗುರುಗಳ ಅನನ್ಯ ಭಕ್ತರಾದ ದಾಸರು ಅವರ ಮೇಲೆ ಅನೇಕ ಪದ್ಯಗಳನ್ನು ರಚಿಸಿದ್ದಾರೆ. ದಾಸರು ಸಾಮಾನ್ಯ ಮನುಜರಲ್ಲ, ಪ್ರಹ್ಲಾದರಾಜರ ಅನುಜ ಸಲ್ಲಾದರ ಅಂಶವೆಂದು ಪ್ರತೀತಿ ಇದೆ. ದಾಸರು ಉತ್ತರದಿಂದ ಎಲ್ಲ ಯಾತ್ರಾ ಸ್ಥಳಗಳನ್ನು ಸಂದರ್ಶಿಸಿ ದಕ್ಷಿಣಕ್ಕೆ ಬರಲು 10-12 ವರ್ಷಗಳೇ ಕಳೆದವು. ಆವಾಗೆ ಪ್ರಯಾಣ ಬಹಳ ಕಠಿಣಕರವಾಗಿತ್ತು. ಕೀರ್ತನ ಮಾಡುತ್ತಾ ಧರ್ಮ ಪ್ರಚಾರ ಮಾಡಿದರು. ಮರಳಿ ಸ್ವಸ್ಥಳಕ್ಕೆ ಬಂದಾಗ ಪುತ್ರಶೋಕ ಮತ್ತು ಮಗಳಿಗೆ ವೈಧವ್ಯ ಪ್ರಾಪ್ತಿಯಾಗಿ ತವರು ಮನೆಗೆ ಬಂದಿದ್ದಳು. ಸೊಸೆ ಮತ್ತು ಮಗಳ ಮನಃಶಾಂತಿಗಾಗಿ ತತ್ವ ಸುವಾಲಿ ಎಂಬ ಗ್ರಂಥವನ್ನು ನಿತ್ಯ ಪಠಿಸಿ ಭಜನೆಗೆ ಅನುಕೂಲವಾಗುವಂತೆ ಪದಗಳನ್ನು ರಚಿಸಿಕೊಟ್ಟರು. ಅಪಾರ ಶಿಷ್ಯ ವೃಂದವು ಇವರಿಗಿತ್ತು. ಲಿಂಗಸೂರಿನ ಪ್ರಾಣೇಶದಾಸರು, ಕರ್ಜಿಗೆಯ ಶ್ರೀಧ ವಿಠಲದಾಸ ಮುಂತಾದವರು ಪ್ರಮುಖರು. ದಾಸರು ಭಗವಂತನ ಮೂರ್ತಿಯ ಚಿತ್ರವನ್ನು ರಂಗವಲಿಯಲ್ಲಿ ಸುಂದರವಾಗಿ ಬಿಡಿಸುತ್ತಿದ್ದರಂತೆ. ಉಪಾಸನಾ ಚಕ್ರ ಶ್ರೀರಂಗನಾಥನದು ನೋಡಿ ದಿವಾನ್ ಪೂರ್ಣಯ್ಯನವರು ಬೆರಗಾಗಿದ್ದರಂತೆ. ಇವರಿಗೆ ರಂಗವಲ್ಲಿ ದಾಸರೆಂದು ಭಕ್ತಾದಿಗಳು ಕರೆಯುತ್ತಿದ್ದರು. ಭಗವಂತನನ್ನು ಒಲಿಸಿದವರಿಗೆ ಯಾವುದು ಅಸಾಧ್ಯವೆಂದು ಅನಿಸುವುದು. ದಾಸರ ಜೀವಿತದಲ್ಲಿ 82 ವರ್ಷಗಳಾದವು. 40 ವರ್ಷಗಳು ಬಾಲ್ಯ, ವಿದ್ಯಾಭ್ಯಾಸ, ಪಾಠ ಪ್ರವಚನ, ಪಾಂಡಿತ್ಯದಲ್ಲಿ ಕಳೆದವು. 40 ವರ್ಷಗಳ ದಾಸಾರ್ಯರ ಆಣತಿಯಂತೆ ಗ್ರಂಥ ರಚನೆ, ಧರ್ಮ ಪ್ರಚಾರ, ಕ್ಷೇತ್ರ ದರ್ಶನ ಅಲ್ಲದೆ ಗಹನ ತತ್ವಗಳು, ದೇವರ ಪದಗಳು, ಸುಳಾದಿಗಳು ರಚನವಾದವು. ಕನ್ನಡ ವಾಗ್ಮಯ ಕೀರ್ತಿಯು ಶಿಖರಕ್ಕೇರಿತು. ದಾಸರು ತಮ್ಮ ಜನ್ಮದ ವ್ಯಾಪಾರ ಕೊನೆ ಬಂದಿತೆಂದು ತಿಳಿದಿದ್ದರು. ಗೋಪಾಲದಾಸರು ಕರುಣಿಸಿದ ಆಯುರ್ದಾನದ ಅವಧಿಯು ಮುಗಿದಿತ್ತು. 1809 ಇಸ್ವಿ ಭಾದ್ರಪದ ಶುದ್ಧ ನವಮಿಯ ದಿನ, ಅವತ್ತಿನ ದಿನವು ಪದ್ಧತಿಯಂತೆ ಸತ್ಪಾತ್ರರಿಗೆ ಮೃಷ್ಟಾನ್ನ ಭೋಜನ ಮಾಡಿಸಿದರು. ಸಾಯಂ ಸಂಧ್ಯೆಯಾಯಿತು. ದಾಸರು ಗಣೇಶನನ್ನು ಸ್ಮರಿಸಿ ಉಗಾಭೋಗ ಹಾಡಿದರು. ಪದ್ಮಾಸೀನರಾಗಿ ವಿಲಯಚಿಂತನೆ ಮಾಡುತ್ತಾ ಭಜನೆ ಹಾಡು ಕೇಳುತ್ತಾ ಕುಳಿತಂತೆಯೇ ಭಗವಂತನ ಪಾದ ಸೇರಿದರು. ಕೈಯಲ್ಲಿದ್ದ ತಾಳ ತಂಬೂರಿ ಕದಲಲಿಲ್ಲ. ಜ್ಞಾನದ ಜ್ಯೋತಿಯು ಶ್ರೀಹರಿಯಲ್ಲಿ ಲೀನವಾಯಿತು. ಆದರೆ ಇವತ್ತಿಗೂ ಅವರು ಎಲ್ಲ ಸಜ್ಜನ ಹೃದಯದಲ್ಲಿ ಅವರ ಕೃತಿಗಳ ಮೂಲಕ ನೆಲೆಸಿದ್ದಾರೆ. ದಾಸರು ವಾಸ ಮಾಡುತ್ತಿದ್ದ ಮನೆಯಲ್ಲಿ ಯಾವ ಸ್ತಂಭಕ್ಕೆ ದಾಸರು ಕೂಡುತ್ತಿದ್ದರೋ ಅದನ್ನು ದಾಸರ ಸನ್ನಿಧಾನವೆಂದು ಮುಖವಾಡ ಬಿಟ್ಟು ಪೂಜಿಸುವರು. ಪ್ರತಿ ವರ್ಷ ಭಾದ್ರಪದ ನವಮಿ ಆರಾಧನೆ ಮಾನ್ವಿಯಲ್ಲಿ ನಡೆಯುವುದು. ಸಾವಿರಾರು ಭಕ್ತರು ಭಾಗವಹಿಸುವರು. ಒಂದೇ ಗೋತ್ರ ಪ್ರವರ ಸಂಧ್ಯಾ ವಂದನೆಗಳನ್ನು ಮಾಡಿ ಪ್ರಾಂತಕ್ಕೆ ತಂದೆ ತನಯರು ಬೇರೆ ತಮ್ಮಯ ಪೆಸರುಗೊಂಬಂತೆ ಒಂದೇ ದೇಹದೊಳಿದ್ದು ನಿಂದ್ಯ ಕರ್ಮವ ಮಾಡಿಸಿ ಇಂದಿರೇಶನು ಸರ್ವ ಜೀವರೊಳೀಶ ನೆನಿಸುವನು.